Hi guys, good morning. Welcome back to my YouTube channel, Anu Reddy YouTube channel. So college time ಆಯ್ತು ಅಂತ ಹೋಗ್ತಿದ್ದೀನಿ ಮಾರ್ನಿಂಗ್ ಎದ್ದು. ಸೊ ಟಿಫನ್ ಕೂಡ ಮಾಡಿಲ್ಲ, ಟೈಮ್ ಇರಲಿಲ್ಲ, ಮನೆಯಲ್ಲಿ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ, ಕಾಲೇಜಲ್ಲಿ ಹೋಗಿ ತಿನ್ನಬೇಕು. ಇಲ್ಲಿ ನೋಡಿ ಹಾಗೆ ಬಿಸಿಲು ಬರ್ತಿದೆ. ನಾನು ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಅವನೇನು ನನ್ನ ವೀಡಿಯೋಸೇ ನೋಡ್ತಾವನೆ ಅವನು. ಸೊ ಗೈಸ್ ಬಂದಿದ್ದೀವಿ, ಇನ್ನೂ ಬಸ್ ಬಂದಿಲ್ಲ. ಬೋರ್ಡ್ ಏನೋ ಹಾಕವ್ರಿಲ್ಲಿ. ಹಾಯ್ ಗೈಸ್, ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆವಾಗಲೇ ಬಂದೆ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ತಲೆನೋವುತ್ತಿತ್ತು ಅಂತ. ಸೊ ಈಗ ಬಂದು 5:10 ಆಗೋಗಿದೆ ಟೈಮು. ಸೊ ಈಗ ಅದೇ ಬೇರೆ ಕೆಲಸಗಳೆಲ್ಲ ಹಾಗೇ ಇದೆ. ಸೊ ಕೆಲಸ ಎಲ್ಲ ಪಾತ್ರೆ ಎಲ್ಲ ತೊಳಿಬೇಕು, ಇನ್ನೂ ಅಡುಗೆ ಮಾಡಬೇಕು. ಅಮ್ಮ ಇನ್ನೂ ಬಂದಿಲ್ಲ, ಇವತ್ತು ನೈಟ್ ಇಲ್ಲಾಂದರೆ ನಾಳೆ ಮಾರ್ನಿಂಗ್ ಬರ್ತಾರೆ. ಸೊ ನೋಡ್ಬೇಕು ಇವಾಗ ನನ್ನ ಯಾವ ಥರ ಹೋಗುತ್ತೆ ಅಂತ. ಸೊ ಚಿಕನ್ ಬೇರೆ ತಂದಿದ್ದಾರೆ, ಚಿಕನ್ ಮಾಡಬೇಕು ಇನ್ನು. ಸೊ ಗೈಸ್ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಿದೆ. ಇಲ್ಲಿ ಬಂದ್ಬಿಟ್ಟು ನನಗೆ ಹಾಲು ಬಿಸಿ ಆಗ್ತಿದೆ, ಬಿಸಿ ಆಗೋಗಿ ನೋಡಿ. ಯಾವಾಗಲೇ ಕಾಯಿಸಿದ್ದೆ ಅನ್ನಗೆ, ಈಗ ನನಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಸೈಡಲ್ಲಿ. ಸೊ ಹಾಗೆ ಇಲ್ಲಿ ಚಿಕನ್ ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೀನಿ. ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ ಚಿಕನ್ ಸಾಂಬಾರು ಮತ್ತು ಮುದ್ದೆಗೆ, ಅದಕ್ಕೆ ಮಾಡಿದ್ದೀನಿ. ಸೊ ನಾನು ಬಂದ್ಬಿಟ್ಟು ನಾಟಿ ಕೋಳಿ ಸಾಂಬಾರು ಮಾಡಿರೋದು. ನನಗೆಲ್ಲ ನಾಟಿ ಕೋಳಿ ಸಾಂಬಾರು ಅಷ್ಟೊಂದೇನು ಇಷ್ಟ ಆಗಲ್ಲ, ಆದರೆ ಅಪ್ಪನೂ ಮತ್ತು ಅಣ್ಣ ಅವರೆಲ್ಲ ನಾಟಿ ಕೋಳಿ ಸಾಂಬಾರನ್ನ ತುಂಬಾ ಇಷ್ಟಪಡ್ತಾರೆ. ಸೊ ಅದಕ್ಕೆ ಮಾಡಿದ್ದೀನಿ. ಮತ್ತು ನೋಡಬೇಕು ಹೇಗಿರುತ್ತೆ ಅಂತ ಟೇಸ್ಟು. ಬಟ್ ಚೆನ್ನಾಗೇ ಮಾಡಿದ್ದೀನಿ ಗೈಸ್, ನನಗೇನು ಬರುತ್ತೆ. ನಾನು ರೆಸಿಪಿನೇನು ಕ್ಯಾಪ್ಚರ್ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ಕ್ಯಾಪ್ಚರ್ ಮಾಡ್ತೀನಿ ರೆಸಿಪಿನ. ಸೊ ಇವಾಗೇನು ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೆಸಿಪಿನ. ಸೊ ಮತ್ತೆ ಸಿಗ್ತೀನಿ ಗೈಸ್. ಸೊ ಗೈಸ್ ಆಚೆ ಕಡೆ ಫುಲ್ ಚಳಿ, ಅದಕ್ಕೆ ಸ್ವೆಟರ್ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಮಾರ್ನಿಂಗು ಏನೋ ಮಂಚು ಬಿದ್ದರೆ ಏನೋ ಅನ್ಬೋದು, ಬಟ್ ನೈಟ್ ಆಗ್ತಿದ್ದಂಗೆ ಮಂಚೆಲ್ಲ ಬೀಳುತ್ತೆ. ಸೊ ಚಳಿಗಿರೋದಕ್ಕೆ ಆಗಲ್ಲ. ಮಾರ್ನಿಂಗ್ ಆದರೂ 6:30 ಆದ್ರೂ ಬೆಳಕಾಗಲ್ಲ. ನೈಟ್ ಯಾವ ಥರ ಇರುತ್ತೆ, ಕತ್ಲು ಅದೇ ಥರ ಇರುತ್ತೆ. ಸೊ ಈ ವೆದರ್ನಾದರೆ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಗೈಸ್. ರಜಾ ರಜಾ ಸೊ ಗೈಸ್ ಅಮ್ಮ ಬಂದರು. ನೈಟ್ 1 o'clock ಆಗೋಯ್ತು ಅಮ್ಮ ಬಂದಿದ್ದು. ನೋಡಿ ನಮ್ಮ ರಾಜಪ್ಪನ ಇನ್ನೂ ಮಲಗ್ದಿರಾ, ಅಮ್ಮ ಬರೋಷ್ಗೆ ಏನಾದರೂ ತಂದಿದ್ದಾರೇನೋ ಅಂತ ಬಂದು ನೋಡ್ತಾ ಅವನೇ. ಸೊ ಬಂದು ಅಮ್ಮ ಎಲ್ಲ ಎತ್ತಿಡ್ತಿದ್ರು ಏನೇನು ತಂದಿದ್ದಾರೆ ಅದಂತ ಎಲ್ಲ. ನಾನೇನು ನೋಡೋದಕ್ಕೆ ಹೋಗಿಲ್ಲ, ಮಾರ್ನಿಂಗ್ ನೋಡೋಣ ಅಂತ. ಸೊ ಗೈಸ್ ಅಮ್ಮ ನೈಟೇ ಬಂದರು, 1 o'clock ಆಗೋಗಿತ್ತು ಅಮ್ಮ ಬರೋ ಅಷ್ಟಿಗೆ. ಸೊ ಅಮ್ಮ ಏನೇನು ತಂದಿದ್ದಾರೆ ಅಂತ ನಾನು ನೈಟ್ ನೋಡಿಲ್ಲ. ಸೊ ಇವಾಗ ನೋಡ್ತಾ ಇದ್ದೀನಿ. ಹಾಗೆ ವ್ಲಾಗ್ ಮಾಡೋದಿತ್ತಲ್ವ, ಸೊ ಅದಕ್ಕೆ ಏನೇನು ತಂದಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ. ಮೊದಲು ಬಂದು ನನಗೆ ಸ್ವೆಟರ್ ತಂದವ್ರೆ, ಚೆನ್ನಾಗಿದೆ. ಬಟ್ ಲಾಂಗ್ ಜಾಸ್ತಿ, ಬಟ್ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಸ್ವೆಟರ್ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಬ್ಯಾಗ್ ತಂದವ್ರೆ ಗೈಸ್ ನನಗೆ. ಬ್ಯಾಗು ಅಷ್ಟೇ ಚೆನ್ನಾಗಿದೆ, ಕ್ವಾಲಿಟಿನೂ ಓಕೆ ಚೆನ್ನಾಗೇ ಇದೆ. ಸೊ ಹಾಗೆ ಬಂದ್ಬಿಟ್ಟು ಇದು ಜಡೆಗೆ ಹಾಕ್ಕೊಡ್ತಾರಲ್ವ ರಿಬ್ಬನ್ಸು, ಅದು ತಂದವ್ರೆ. ಸೊ ಇದು ಬಂದು ಕ್ಲಿಪ್ ತಂದವ್ರೆ ಗೈಸ್. ಇದೇನು ನಾನು ಕ್ಲಿಪ್ಸ್ ಅಷ್ಟೊಂದೇನು ಯೂಸ್ ಮಾಡಲ್ಲ. ಇದೂ ರಿಬ್ಬನ್ಸೇ. ಇದು ಕ್ಲಿಪ್ಸ್ ತಂದವ್ರೆ. ಹಾಗೆ ಹಾಗೆ ಇಲ್ಲಿ ಚೈನ್ ಅಂತಂದವ್ರೆ.
ಚೆನ್ನಾಗಿದೆ, ಚೆನ್ನಾಗಿದೆ. ಸಿಂಪಲ್ಲಾಗಿ ಸ್ಯಾರೀಸ್ ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು. ನನಗೆ ಇದು ತುಂಬ ಇಷ್ಟ ಆಯ್ತು ಗೈಸ್. ಫ್ಲವರು ನೋಡಿ ಎಷ್ಟು ಚೆನ್ನಾಗಿದೆಯೋ. ರೋಸು ರಿಯಲ್ ಫ್ಲವರ್ ಥರನೇ ಗೊತ್ತಾಗುತ್ತೆ ಇದು. ಚೆನ್ನಾಗಿದೆ ಇದು ಕೂಡ. ನನಗಷ್ಟೇ ತಂದಿರೋದು. ಮತ್ತು ಇಲ್ಲಿ ಬಂದ್ಬಿಟ್ಟು ಇದು ಪೂರಿ, ಅಂದರೆ ಟೆಂಪಲ್ಗೆ ಹೋಗಿದ್ರೆ ಊರಲ್ಲಿ ಅಂದರೆ ಗೊತ್ತಿರೋರಿಗೆಲ್ಲ ಕೊಡಬೇಕಲ್ವಾ, ಸೊ ಅದ್ರಿಗೆ ತಂದವ್ರೆ. ಇದೆಲ್ಲ ಸ್ವೀಟೇ, ಇದು ಊರಲ್ಲಿ ಅಜ್ಜಿಯವ್ರಿಗೆ ತಾತವ್ರಿಗೆಲ್ಲ ಕೊಡೋದಕ್ಕೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಆಯಿಲ್ ಗೈಸ್. ಯಾವುದೋ ಇದು ಅಂದರೆ ಬಾಡಿ ಪೇಯ್ನ್ಸ್ ಎಲ್ಲ ಕಮ್ಮಿ ಆಗೋದಕ್ಕೆ ಮೀನಾ ಡಾಕ್ಟರ್ಸ್ ಪೇನ್ ಆಯಿಲ್ ಅಂತೆ. ಸೊ ನ್ಯಾಚುರಲ್ ಇದೊಂದು ತಂದವ್ರೆ. ಇದು ಬಂದ್ಬಿಟ್ಟು ಆ್ಯಪಲ್ ಚಿಕ್ಕದು, ಇದು ತಂದವ್ರೆ. ಇನ್ನೂ ಏನು ಓಪನ್ ಮಾಡಿದೆ ನೋಡಿ, ಎಲ್ಲ ಈಗ ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಇದು ಬಂದ್ಬಿಟ್ಟು ಹಲ್ವಾ. ಕವರಲ್ಲಿ ಹಾಕ್ಕೊಟ್ಟವ್ರಲ್ವಾ, ಇದೆಲ್ಲ ಫುಲ್ ಆಯಿಲೇ ಇದೆ. ಇದು 2 kg ಏನೋ ತಂದವ್ರಮ್ಮ, ಎಲ್ಲರಿಗೂ ಕೊಡಬೇಕು ಅಂತ. ಇದರಲ್ಲಿ ಇರಲಿ. ಮತ್ತು ಇದು ಸ್ವೀಟೇ, ಕಡಲೆ ಬೀಜದಲ್ಲಿ ಮಾಡ್ತಾರಲ್ವ ಸ್ವೀಟು, ಅದು. ಎಲ್ಲ ಆಲ್ಮೋಸ್ಟ್ ಇನ್ನೆಲ್ಲ ಸ್ವೀಟೇ ಇದೆ. ನನಗಿದು ತುಂಬಾ ಇಷ್ಟ ಗೈಸ್. ಚಿಕ್ಕ ಚಿಕ್ಕ ಬಿಸ್ಕೆಟ್ಸು, ಇನ್ಶಿಯಲ್ಸ್ ಬರುತ್ತೆ ಇದರಲ್ಲಿ ಆರ್ಟ್ ಶೇಪ್ ಕೂಡ ಬರುತ್ತೆ. ಸೊ ಅಮ್ಮ ಬಂದ್ಬಿಟ್ಟು ಇನ್ಶಿಯಲ್ಸ್ ಬಂದಿದೆ ಅದು ತಂದವ್ರೆ. ಹಾಗೆ ಇದು ಏನೋ ತಿಂಡಿನೇ ತಂದವ್ರೆ. ಇನ್ನು ಆಲ್ಮೋಸ್ಟ್ ಎಲ್ಲ ತಿಂಡಿನೇ ಇದೆ. ಇದು ಬಂದ್ಬಿಟ್ಟು ದೇವ್ರ ಪ್ರಸಾದ ಲಾಡು. ಇದು ಚಿಪ್ಸ್ ತಂದವ್ರೆ ಅಷ್ಟೇ ಗೈಸ್. ಅಮ್ಮ ತಂದಿರೋದು ಬೇರೆ ಏನೂ ತಂದಿಲ್ಲ. ನಾವೇನು ಅಷ್ಟೊಂದು ಏನು ಯೂಸ್ ಮಾಡಲ್ಲ ಗೈಸ್, ಅದಕ್ಕೆ ಅಮ್ಮನೂ ತಂದರೂ ವೇಸ್ಟ್ ಆಗೋಗುತ್ತೆ ಅಲ್ವಾ. ನನಗೂ ಆ ಕ್ಲಿಪ್ಸು ಅಷ್ಟೇ ನಾನು ಅಷ್ಟೊಂದೇನು ಯೂಸ್ ಮಾಡಲ್ಲ. ಸೊ ನಮ್ಮ ಸಿಸ್ಟರ್ಸ್ಗೆಲ್ಲ ಕೊಟ್ಬಿಡ್ತೀನಿ ಅಷ್ಟೇ. ನಾನು ಜಾಸ್ತಿ ಏನು ಅದೇನು ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ಅಮ್ಮ ತಂದಿದ್ದಾರೆ ಅಷ್ಟೇ. ನಾನೇನು ಈ ಕ್ಲಿಪ್ಸು ಅಂದರೆ ಬ್ಯಾಗ್ ಯೂಸ್ ಮಾಡ್ತೀನಿ ಅಷ್ಟೇ. ಈ ರಿಬ್ಬನ್ಸ್ ಎಲ್ಲ ನಾನು ಅಷ್ಟೊಂದೇನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಅಣ್ಣವ್ರಿಗೇನು ತಂದಿಲ್ಲ. ಸೊ ಅಣ್ಣವ್ರು ಏನು ಯೂಸ್ ಮಾಡಲ್ಲ ಅಲ್ವಾ, ಸೊ ಅವ್ರಿಗೇನು ತಂದಿಲ್ಲ. ನನಗಂತೂ ಈ ಸ್ವೆಟರ್ ತುಂಬಾ ಇಷ್ಟ ಆಯಿತು. ಸಖತ್ತಾಗಿದೆ ನೋಡೋದಕ್ಕಂತೂ. ಇದು ಸ್ವೆಟರ್ ಥರ ಗೊತ್ತಾಗ್ತಿಲ್ಲ ಗೈಸ್, ಹಾಕ್ಕೊಂಡ್ರೆ ನಾವೇನಾದರೂ ಲಾಂಗ್ ಕೋಟ್ ಬರುತ್ತಲ್ವ, ಸೊ ಆ ಥರ ಗೊತ್ತಾಗ್ತಿದೆ. ಸಖತ್ತಾಗಿದೆ ನೋಡೋದಕ್ಕಂತೂ. ಹಾಕ್ಕೊಂಡು ನೋಡ್ಬೇಕು ಯಾವ ಥರ ಇದೆ ಅಂತ, ಚೆನ್ನಾಗಿರುತ್ತೆ. ಸೊ ಗೈಸ್ ನೋಡಿದ್ರಲ್ಲ ಅಮ್ಮ ಏನೇನು ತಂದಿದ್ದಾರಂತ. ಅಷ್ಟೇ ತಂದಿರೋದು. ಬಟ್ ನಾನು ಏನು ಅಷ್ಟೊಂದು ಏನು ಯೂಸ್ ಮಾಡಲ್ಲ. ನನಗೆ ಸ್ವೆಟರ್ ಅಂತೂ ಬೇಕೇ ಬೇಕು, ಕಂಪಲ್ಸರಿ ನನಗೆ ಸ್ವೆಟರ್ ಇರಲೇಬೇಕು. ಅಂದರೆ ಚಳಿಗೆ ತಡ್ಕೊಳ್ಳೋದಕ್ಕೆಲ್ಲ ಆಗಲ್ಲ. ಸೊ ಅದಕ್ಕೆ ಸ್ವೆಟರ್ ಅಂತೂ ಇರಲೇಬೇಕು ಅಂತ ಸ್ವೆಟರ್ ತಂದವ್ರೆ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸ್ವೆಟರು. ಕಾಸ್ಟ್ ಎಷ್ಟಾಯಿತು ಅಂತ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ಚೆನ್ನಾಗಿದೆ ಸ್ವೆಟರ್ದು. ಸೊ ಹಾಗೆ ಇನ್ನು ತಿಂಡಿ ತಂದಿದ್ದಾರೆ, ಅಂದರೆ ಎಲ್ರಿಗೂ ಕೊಡಬೇಕಲ್ಲ. ಟೆಂಪಲಿಂದ ಬಂದು ಇನ್ನೂ ಪ್ರಸಾದ ಮಾಡಬೇಕು, ಸ್ವೀಟ್ ಮಾಡಿಬಿಟ್ಟು ತಾತ ಅವ್ರಿಗೆಲ್ಲ ತಗೊಂಡೋಗಿ ಸಾಯಂಕಾಲ ಕೊಡಬೇಕು. ಸೊ ಅದನ್ನೆಲ್ಲ ಪ್ರಸಾದ ಎಲ್ಲ ತಾತ ಅವ್ರಿಗೆ ಚಿಕ್ಕಮ್ಮ ಅವ್ರಿಗೆಲ್ಲ ಹಂಚಬೇಕು ಗೈಸ್ ಇನ್ನು. ಸೊ ಅಮ್ಮ ನೈಟ್ ಏನು ಹೇಳಿದ್ರಂತೆ, ನಾನು ಕಾಲ್ ಮಾಡಿಬಿಟ್ಟು ನಾನೇನು ತಗೋಬರ್ತಿಲ್ಲ ನಿನಗೆ, ನಿನ್ಗೇನು ಬೇಕೋ ಅದೇನು ಕಾಸು ಕೊಡ್ತೀನಿ, ನೀನು ಅಲ್ಲೇ ತಗೋ, ನಿನ್ಗೇನು ಬೇಕೋ, ನಾನು ತರೋದೆಲ್ಲ ನಿನಗೆಲ್ಲ ಇಷ್ಟ ಆಗಲ್ಲಲ್ಲ. ಸೊ ನೀನು ಅಂತಂದರೂ ನೀನು ಅಷ್ಟೊಂದು ಏನು ನಾವು ಎಲ್ಲ ಯೂಸ್ ಮಾಡಲ್ಲ, ಸೊ ನಿನಗೇನು ಬೇಕೋ ಅದನ್ನು ನೀನು ಅಲ್ಲೇ ತಗೋ ಅಂತ ಹೇಳಿದ್ರು. ಬಟ್ ನನಗೂ ಗೊತ್ತಿಲ್ಲ ಅಮ್ಮ ಕ್ಲಿಪ್ಸ್ ಎಲ್ಲ ತಂದಿರೋದಂತ, ನಾನು ಆವಾಗಲೇ ನೋಡಿದ್ದು. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಇದು ಬಂದ್ಬಿಟ್ಟು ನೆನ್ನೆದು ಇವತ್ತದು ಕೂಡ ಆಗಿರುತ್ತೆ ವ್ಲಾಗು. ಸೊ ನಿಮಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.